ನಾವು ಕೆಲವು ಸೀರೀಸ್ ವಿಡಿಯೋದಲ್ಲಿ ನಮ್ಮ ದೇಹ ಮತ್ತು ಸಾಮಾನ್ಯವಾಗಿ ನಾವು ಎದುರಿಸುವ ಆರೋಗ್ಯ ಸಮಸ್ಯೆಯ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಇವತ್ತು ಡಯಾಬಿಟೀಸ್ನ ಬಗ್ಗೆ ಸ್ವಲ್ಪ ತಿಳಿಯುವ. ನಮ್ಮ ದೇಹದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗಿ ಉಳ್ಕೊಂಡ್ರೆ ಅದನ್ನು ನಾವು ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಕರಿತೇವೆ. ನಮ್ಮ ಬಾಡಿಗೆ ಗ್ಲೂಕೋಸ್ ಅಥವಾ ಸಕ್ಕರೆ ತುಂಬ ಇಂಪಾರ್ಟೆಂಟ್. ನಮ್ಮ ದೇಹಕ್ಕೆ ಶಕ್ತಿ ಸಿಗುವುದೇ ಗ್ಲೂಕೋಸ್ ಅಥವಾ ಸಕ್ಕರೆಯಿಂದ. ಆದರೆ ಅದರ ಪ್ರಮಾಣ ಅಧಿಕವೂ ಆಗಬಾರ್ದು, ಕಮ್ಮಿಯೂ ಆಗಬಾರ್ದು. ಸಾಮಾನ್ಯವಾಗಿ ಒಬ್ಬ ಮನುಷ್ಯನಲ್ಲಿ ಹೇಗೆ ಅಂತ ಹೇಳಿದ್ರೆ, ತಿಂದ ಆಹಾರ ಜೀರ್ಣವಾಗಿ ಕಡೆಗೆ ಗ್ಲೂಕೋಸ್ ಆಗಿ ಅದು ರಕ್ತಕ್ಕೆ ಸೇರಿಕೊಳ್ತದೆ. ರಕ್ತದಲ್ಲಿ ಗ್ಲೂಕೋಸ್ ಅಂಶ ಹೆಚ್ಚಾದ ಕೂಡಲೇ ಮೇದೋಜೀರಕಾಂಗಕ್ಕೆ ಸಿಗ್ನಲ್ ಹೋಗ್ತದೆ ಅಂತ ಹೇಳಿದರೆ ರಕ್ತದಲ್ಲಿ ಗ್ಲೂಕೋಸ್ ಹೆಚ್ಚಾಗಿದೆ, ಹಾಗಾಗಿ ನೀನು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಬೇಕು ಅಂತ. ಓಕೆ, ಈಗ ರಕ್ತದಿಂದ ಗ್ಲೂಕೋಸ್ ಸೆಲ್ಸ್ನ ಒಳಗೆ ಹೋಗಿ ನಮಗೆ ಎನರ್ಜಿಯಾಗಿ ಪರಿವರ್ತನೆಗೊಳ್ಳಬೇಕು. ರಕ್ತದಿಂದ ಡೈರೆಕ್ಟಾಗಿ ಅದಕ್ಕೆ ಸೆಲ್ಸ್ನ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಬದಲಿಗೆ ಅದಕ್ಕೆ ಇನ್ಸುಲಿನ್ಸ್ ಬೇಕು. ಇನ್ಸುಲಿನ್ಸ್ ಎಲ್ಲಿ ಉತ್ಪತ್ತಿ ಆಗೋದು ಅಂತ ಹೇಳಿದರೆ ಮೇದೋಜೀರಕಾಂಗದಲ್ಲಿ. ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರಕಾಂಗ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತದೆ. ಆ ಇನ್ಸುಲಿನ್ ನಮ್ಮ ಜೀವಕೋಶದ ಮೇಲ್ಪದರದಲ್ಲಿರುವ ಇನ್ಸುಲಿನ್ ರಿಸೆಪ್ಟರ್ನ ಮೇಲೆ ಕೂತು ರಕ್ತದಲ್ಲಿರುವ ಗ್ಲೂಕೋಸ್ ಜೀವಕೋಶದ ಒಳಗೆ ಹೋಗಲಿಕ್ಕೆ ದಾರಿ ಮಾಡಿಕೊಡುತ್ತೆ. ಹೀಗೆ ರಕ್ತದಿಂದ ಗ್ಲೂಕೋಸ್ ಜೀವಕೋಶದ ಒಳಗೆ ಹೋಗಿ ನಮಗೆ ಎನರ್ಜಿ ಪ್ರೊಡಕ್ಷನ್ ಅಥವಾ ಶಕ್ತಿಯ ಉತ್ಪಾದನೆ ಆಗ್ತದೆ. ಆದರೆ ಈಗ ಡಯಾಬಿಟಿಸ್ ಇರುವ ವ್ಯಕ್ತಿಯಲ್ಲಿ ಎಂತಾಗ್ತದೆ ಅಂತ ಹೇಳಿದರೆ, ಪ್ಯಾಂಕ್ರಿಯಾಸ್ ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದಿಲ್ಲ. ಇಲ್ಲದಿದ್ದರೆ ಪ್ಯಾಂಕ್ರಿಯಾಸ್ ಬೇಕಾದಷ್ಟು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ಬೋದು, ಆದರೆ ಸೆಲ್ಸಿಗೆ, ನಮ್ಮ ಜೀವಕೋಶಗಳಿಗೆ ಇನ್ಸುಲಿನನ್ನು ಗ್ರಹಿಸುವ ಶಕ್ತಿ ಅಷ್ಟು ಇರುವುದಿಲ್ಲ. ಆಗ ಇನ್ಸುಲಿನ್ ಒಳಗೆ ಹೋಗಲಿಕ್ಕೆ ಅದಕ್ಕೆ ದಾರಿಯೇ ಮಾಡಿಕೊಟ್ಟಿರೋದಿಲ್ಲ. ಹೀಗೆ 2 ಬಗೆಯಲ್ಲಿ ಡಯಾಬಿಟಿಸ್ ಕಾಣಲಿಕ್ಕೆ ಸಿಗ್ತದೆ. ಟೈಪ್ 1 ಡಯಾಬಿಟಿಸ್ ಮತ್ತು ಟೈಪ್ 2 ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸಲ್ಲಿ ನಮ್ಮ ಪ್ಯಾಂಕ್ರಿಯಾಸಲ್ಲಿರುವ ಬೀಟಾ ಸೆಲ್ಸಲ್ಲಿ ಏನಾದರೂ ತೊಂದರೆ ಇದ್ದರೆ ಟೈಪ್ 1 ಡಯಾಬಿಟೀಸ್ ಆಗ್ತದೆ. ಇಲ್ಲಿ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವುದೇ ಇಲ್ಲ ಕೆಲವು ಸಂದರ್ಭದಲ್ಲಿ. ಇನ್ನು ಕೆಲವು ಸಂದರ್ಭದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿದರೂ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡ್ತದೆ. ಇದು ಹೆಚ್ಚಾಗಿ ಜೆನೆಟಿಕ್ಸ್ ಪ್ರಾಬ್ಲಮ್ ಆಗಿರ್ತದೆ. ಲೈಫ್ ಸ್ಟೈಲಿಂದ ಬರುವ ಸಂಭವ ಕಮ್ಮಿ ಇದು. ಈ ಡಯಾಬಿಟಿಸ್ ಹೆಚ್ಚಾಗಿ ಸಣ್ಣ ಪ್ರಾಯದಲ್ಲಿ ಅಥವಾ ಮಕ್ಕಳಲ್ಲೆಲ್ಲ ಕಂಡುಬರ್ತದೆ. ಇದಕ್ಕೆ ಇನ್ಸುಲಿನ್ ಇಂಜೆಕ್ಷನ್ ನಾವು ತೆಕ್ಕೊಳ್ಳೇಬೇಕಾಗ್ತದೆ. ಇನ್ನು ಟೈಪ್ 2 ಡಯಾಬಿಟೀಸ್ ಹೆಚ್ಚಾಗಿ ಲೈಫ್ ಸ್ಟೈಲ್ ಪ್ರಾಬ್ಲಮಿಂದಲೇ ಬಂದಿರ್ತದೆ. ಇಲ್ಲಿ ಪ್ಯಾಂಕ್ರಿಯಾಸಲ್ಲಿ ಎಂಥ ಪ್ರಾಬ್ಲಮ್ ಇರೋದಿಲ್ಲ, ಅದು ಅದರಷ್ಟಕ್ಕೆ ಬೇಕಾದಷ್ಟು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತದೆ. ಆದರೆ ನಮ್ಮ ಸೆಲ್ಸಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗ್ತದೆ. ಅದು ಇನ್ಸುಲಿನನ್ನು ಗ್ರಹಿಸುವ ಶಕ್ತಿ ಅದರಲ್ಲಿರೋದಿಲ್ಲ. ಇನ್ಸುಲಿನ್ ಅದು ಗ್ರಹಿಕೆ ಮಾಡಲಿಲ್ಲ ಅಂತೇಳಿದರೆ ಗ್ಲೂಕೋಸ್ ಒಳಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಜೀವಕೋಶಗಳು ಇನ್ಸುಲಿನ್ಗೆ ಸ್ಪಂದಿಸುವುದೇ ಇಲ್ಲ. ಹೀಗೆ ಆದಾಗ ಶಕ್ತಿಯ ಉತ್ಪಾದನೆ ಆಗೋದಿಲ್ಲ. ಇದೇ ಕಾರಣಕ್ಕೆ ನೋಡಿ, ಡಯಾಬಿಟಿಸ್ ಪೇಷಂಟ್ಗಳಿಗೆ ಹೆಚ್ಚಾಗಿ ಹಸಿವಾಗ್ತದೆ, ಎಷ್ಟು ತಿಂದರೂ ಸಾಕಾಗೋದಿಲ್ಲ, ಸಮಾಧಾನ ಆಗೋದಿಲ್ಲ, ಮತ್ತು ಪದೇ ಮೂತ್ರ ವಿಸರ್ಜನೆ ಆಗ್ತದೆ. ಯಾಕಂತಂದರೆ ರಕ್ತದಲ್ಲಿ ಹೆಚ್ಚು ಗ್ಲೂಕೋಸ್ ಇದ್ದಾಗ ಕಿಡ್ನಿಗೆ ಎಲ್ಲವನ್ನು ಫಿಲ್ಟರ್ ಮಾಡಲಿಕ್ಕೆ ಆಗೋದಿಲ್ಲ, ಬದಲಿಗೆ ಅದು ಹೊರಗಡೆ ಕಳಿಸ್ತದೆ. ಗ್ಲೂಕೋಸನ್ನು ಹೊರಗಡೆ ಕಳಿಸುವಾಗ ನೀರನ್ನು ಸಹ ಹೊರಗಡೆ ಕಳಿಸಬೇಕಾಗ್ತದೆ. ಹೀಗಾಗಿ ಪದೇ ಮೂತ್ರ ವಿಸರ್ಜನೆ ಸಹ ಆಗ್ತದೆ ಮತ್ತು ಹೆಚ್ಚು ಬಾಯಾರಿಕೆ ಸಹ ಆಗ್ತದೆ. ಟೈಪ್ 1 ಡಯಾಬಿಟೀಸ್ ನಮ್ಮ ಕೈಯಲ್ಲಿ ಇಲ್ಲದಿದ್ದರೂ ಕೂಡ ಲೈಫ್ ಸ್ಟೈಲಿಂದ ಬರುವ ಡಯಾಬಿಟೀಸನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ನಾವು ಒಳ್ಳೊಳ್ಳೆ ಆಹಾರ ತಿನ್ನಬೇಕು, ಆ್ಯಕ್ಟಿವ್ ಆಗಿರಬೇಕು, ವ್ಯಾಯಾಮ ಮಾಡೋದು, ಒತ್ತಡ ಮಾಡಿಕೊಳ್ಳದೆ ಇರೋದು, ಸ್ಟ್ರೆಸ್ ತಗೊಳ್ತಾ ಇರೋದು, ಖುಷಿಯಾಗಿರೋದು, ಧೂಮಪಾನ ಮದ್ಯಪಾನದಂತಹ ಕೆಟ್ಟ ಚಟಗಳಿಂದ ದೂರ ಇರೋದು, ಚೆಂದ ನಿದ್ದೆ ಮಾಡೋದು, ಇದೆಲ್ಲ ದೇಹಕ್ಕೆ ತುಂಬ ಮುಖ್ಯ. ನಮ್ಮ ದೇಹಕ್ಕೆ ಬೇಕಾಗಿರೋ ಸಣ್ಣ ಬೇಸಿಕ್ ನೀಡ್ಸ್ ಕೊಟ್ಟರೆ ಅದು ಚೆಂದ ಕೆಲಸ ಮಾಡ್ತದೆ.